ಎಂಥ ಕೆಲಸ ಆಗೋಯ್ತು. ಅನ್ಯಾಯವಾಗಿ ಹುಡುಗಿ ಸಾವಿಗೆ ನಾನು ಕಾರಣ ಆಗ್ಬಿಡ್ತೀನಲ್ಲ. ಅಯ್ಯೋ, ಎಲ್ಲೋಯ್ತಪ್ಪ ಇದು. ಓಹ್, ಬನ್ನಿ ಸ್ವಾಮಿ, ಕೊಟ್ಟಿದ್ದಲ್ಲ ಕೆಲಸನ. ಬಾ ಇಲ್ಲಿ ಬಂದು ಸೇರ್ಕೊಂಡಿದ್ಯಾ? ಬಿಟ್ಟಿದ್ದು ಇರೋಕ್ಕಾಗಲ್ವಾ? ಇಲ್ಲಿ ಬಂದು ಸೇರ್ಕೊಂಡಿದ್ಯಾ? ನಾಯಿ ಬುದ್ಧಿನಲ್ಲಿ ಬಿಡ್ತೀಯಾ? ಡೋರ್ ಕ್ಲೋಸ್ ಮಾಡಿ ಮನೆ ಬೀಗ ಹಾಕೊಂಡು ಬೇಗ ಬಾ. ಸೀರೆ ಬಂತು. ಸೀರೆ ಬಂತು. ಎಲ್ಲ ಬಿಟ್ಟಿದ್ದೆ ಸೀರೆ ನೀನು. ಅಕ್ಕ ಸೀರೆ ಬಂತು ನೋಡೆ. ಅಕ್ಕ ಸೀರೆ ಬಂತು ನೋಡೆ. ಇಲ್ಲಿ ನೋಡೆ ಅಕ್ಕ. ಸೀರು ಎಲ್ಲಿ ಹೋಗ್ಬಿಟ್ಟಿದ್ದೆ ನೀನು? ಅಕ್ಕ ಹುಷಾರಾಗ್ಬಿಟ್ಲು. ಒಳಗ್ ಹೋದ್ಮೇಲೆ ಅದನ್ನ ಮಾತಾಡ್ಸು. ಈಗ ರೆಸ್ಟ್ ತಗೋಬಾ. ಕೊಡಮ ಇಲ್ಲಿ. ಈಗ ಆಸ್ಪತ್ರೆಗೇನು ಹೋಗೋದ್ ಬೇಡ, ಮನೆಯಲ್ಲೇ ರೆಸ್ಟ್ ತಗೊಳ್ಳಿ. ಬೆಳಗ್ಗೆ ಬೇಕಾದ್ರೆ ಚೆಕಪ್ ಹೋಗೋಣ. ಆಯ್ತು. ಮನೆ ಒಳಗ್ ಮಲಗ್ಸಪ್ಪ. ನೀವ್ ಗಾಡಿ ತಗೊಂಡ್ ಹೋಗಿ. ಸರಿಯಾದ ಟೈಮಲ್ಲಿ ಆ ನಾಯಿನ ಹುಡ್ಕೊಂಡು ಬಂದು ಒಳ್ಳೆ ಕೆಲಸ ಮಾಡಿದೆ. ತುಂಬಾ ಥ್ಯಾಂಕ್ಸ್. ಅಲ್ಲ ಡಾಕ್ಟ್ರೆ, ಅವ್ರಿಗೆ ಏನ್ ಕಾಯಿಲೆ ಅಂತ? ಹರಿಣಿಗೆ ಸಿವಿಯರ್ ಬ್ರಾಂಕೈಟಿಸ್. ಹಂಗಂದ್ರೆ ಅವಳಿಗೆ ಉಸಿರಾಟದ ಪ್ರಾಬ್ಲಮ್ ಇದೆ. ದುಃಖ ಜಾಸ್ತಿ ಆದಾಗೆಲ್ಲ ಆ ಪ್ರಾಬ್ಲಮ್ಮು ಜಾಸ್ತಿ ಆಗುತ್ತೆ. ಅವಳು ಹೆಚ್ಚು ದಿನ ಬದುಕಲ್ಲ. ಅದು ಗೊತ್ತಾದ್ಮೇಲೆ ಅವಳನ್ನ ಎಲ್ಲೂ ಕಳಿಸ್ದೆ ಇದೇ ಪರಿಸರದಲ್ಲಿ ಬೆಳೆಸ್ತಾ ಇದ್ದೀವಿ. ಆ ವಿಷಯ ಕೇಳಿ ನನಗೂ ಅಯ್ಯೋ ಅನ್ನಿಸ್ತು. ಇವಳ ತಾಯಿಗೂ ಇದೇ ಕಾಯಿಲೆ ಇತ್ತು. ಅವಳು ನನ್ನ ಫ್ರೆಂಡು. ಅವಳು ಇದ್ರಿಂದಲೇ ಸತ್ಲು. ಪಾಪ, ಈ ಹುಡುಗಿಗೂ ಅದೇ ಕಾಯಿಲೆ ಬಂದಿದೆ. ಇವಳು ಎಲ್ಲಿ ನಮ್ಮನ್ನು ಬಿಟ್ಟು ಹೋಗ್ತಾಳೋ ಅನ್ನೋ ಭಯ ಕಾಡುತ್ತೆ. ಡಾಕ್ಟರ್ ಆಗಿ ನನ್ನ ಕೈಲಿ ಏನೂ ಮಾಡೋಕ್ಕಾಗ್ತಿಲ್ಲ. ಐ ಆಮ್ ಕ್ವೈಟ್ ಹೆಲ್ಪ್ಲೆಸ್. ಡ್ಯಾಡಿ ಸ್ಟೇಟಸ್ ಏನು, ಅವ್ರ ಪವರ್ ಏನು, ಅಂತವ್ರು ಇಷ್ಟು ಸಿಲ್ಲಿಯಾಗಿ ಮಾಡ್ರಾಗೋದು ಅಂದ್ರೆ ಹೇಗ್ರಿ? ಅದು ಬಚ್ಚ ಹುಡುಗರ ಕೈಲಿ. ಶಟ್, ಅನ್ಬಿಲಿಯಬಲ್. ನೀವೆಲ್ಲ ಏನ್ರಿ ಮಾಡ್ತಿದ್ರಿ? ಕತ್ತೆ ಕಾಯ್ತಿದ್ರಾ ಇಡಿಯಟ್ಸ್? ಯಾರ್ರಿ ಅವ್ನ ಯುಗ? ನಿನ್ನೆ ಮೊನ್ನೆವರೆಗೂ ಬೀದಿ ರೌಡಿ ಸರ್. ನಮ್ಮ ಬಾಸ್ ಹೋದ್ಮೇಲೆ ಅವನಿಗೆ ಸ್ಟಾರ್ ವ್ಯಾಲಿ ಬಂದ್ಬಿಟ್ಟಿದೆ. ಇಡೀ ಬೆಂಗಳೂರಿಗೆ ನಾನು ನಮ್ಮನೆ ದೊಡ್ಡ ಡಾನ್ ಅಂತ ಮರಿತಾ ಇದ್ದೇನೆ. ಮೆರಿಲಿ ಟೈಮ್ ಹತ್ರ ಬಂದಾಗ ಎಲ್ರು ಹೀಗೆ ಮೆರೆಯೋದು. ಈಗ ಎಲ್ಲಿದೆ ನಾನು? ಅಬ್ಸ್ಕಾಂಡ್ ಆಗಿದ್ದಾನೆ ಬಾಸ್. ಆ ಸ್ಕಾಪ್ಸಿನ ಬೇರೆ ಬೇಲ್ ತಗೊಂಡು ಓಡಾಡ್ತಾವನೆ. ಪೊಲೀಸ್ನವ್ರು ಹುಡ್ತಾವ್ರೆ, ಇನ್ನೇನು ಸಿಕ್ಬಿಡ್ತಾನೆ ಬಾಸ್. ಅವ್ರನ್ನ ನಂಬೇಡ್ರಿ. ನಾವು ಕೊಟ್ಟಿರೋದಕ್ಕಿಂತ ₹1 ಜಾಸ್ತಿ ಕೊಟ್ರೆ ಅವ್ರ ಕಡೆ ವಾಲ್ತಾರೆ. ಲೋಕ್, ಅವನಿಗೆ ಬೇಲ್ ಸಿಗಕ್ಕಿಂತ ಮುಂಚೆ ನಾವು ಅವನನ್ನ ಮೇಲ್ ಕಳಿಸ್ಬೇಕು. ಯಾರೇ ಕೂಗಾಡಲಿ, ಊರೇ ಓರಾಡಲಿ, ನಿನಗೆ ಯಾಕ್ ಥೂ ಅಂತ್ಯಾ? ನೀನು ಝೀರೋನ್ ಕರ್ಕೊಂಡ್ ಬಂದ್ಯಲ್ಲ, ಅದಕ್ಕೆ ಥ್ಯಾಂಕ್ಸ್ ಹೇಳ್ಸೋಣ ಅಂತ ಕರ್ಕೊಂಡ್ ಬಂದಿದ್ದೀನಿ. ಹೋಗಿ ನಾಯಿ ಕೆಲ್ ಮುಚ್ಚಿಕ್ಸ್ತಿಯಲ್ಲೇ. ನಾನ್ ಮುತ್ಕೊಡ್ಸಿದ್ದು ಕೈಯಲ್ಲ, ಬಾಯಲ್ಲಿ. ನನ್ಗೆ ಕೋಪ ಬಂದ್ರೆ ಅಷ್ಟೇ ನೋಡಿ. ಇವಾಗ ಏನ್ ಮಾಡ್ತೀಯಾ? ಅಕ್ಕ ಆಲ್ರೆಡಿ ಕೋಪ ಬಂದ್ಬಿಟ್ಟಿದೆ. ಹೌದಲ್ಲ, ನಿನ್ ಮೂಡ್ ಸರಿಗಿಲ್ಲ. ನಾನ್ ಆಮೇಲೆ ಬರ್ತೀನಿ. ಬಾಯ್. ಆಮೇಲೆ ಏನಾದ್ರು ಬಂದ್ರೆ ಕಾಲ್ ಮುರಿದಾಕ್ಬಿಡ್ತೀನಿ. ಹುಷಾರಾಗಿರಿ. ಅಯ್ಯಯ್ಯೋ, ಇದೇನ್ ಮೆಂಟ್ಲು ಕ್ವಾರ್ಟರ್ಸಾ? ಯಮ್ಮ ಏನ್ ಮೆಂಟ್ಲು ಡಾಕ್ಟ್ರ? ಅವನ ಏನ್ ಹೋಗಿ ಬಂದು ಇಲ್ಲಿ ತಗಲಾಕೊಂಡಲ್ಲಪ್ಪ. ಅಮ್ಮ, ಆ ಶ್ರೀಕಂಠಪ್ಪ ಬಂದು ನಮ್ಮನ್ನೆಲ್ಲ ಹೊಡೆದು ಓಡಿಸಿ ತೋಟಕ್ಕೆ ಬೇಲಿ ಹಾಕಿಸ್ತಾವನೆ. ಇನ್ಮೇಲಿಂದ ತೋಟ ಅವಂದಂತೆ. ನಾವ್ಯಾರೋ ಅಲ್ಲಿ ಕೆಲಸ ಮಾಡಬಾರ್ದಂತೆ. ಯಾಕ್ರವ? ತೋಟನ ಮಾರ್ಬಿಟ್ರವ? ನೀನ್ ಹೋಗಪ್ಪ, ನಾ ಬರ್ತೀನಿ. ಆಯ್ತವ. ಕೇಳಿಸ್ಕೊಂಡ್ಯಾ? ಸಂತೋಷನಾ? ಯಾಕೆ ಈ ರೀತಿ ಚಿತ್ರಹಿಂಸೆ ಕೊಡ್ತಿದ್ಯಾ ನಮ್ಗೆ? ತೋಟ ನಮ್ ಕೈ ಬಿಟ್ಟು ಹೋಗೋವರೆಗೂ ಅವ್ನ್ ಕರೆಸ್ಬಾರ್ದು ಅಂತ ಡಿಸೈಡ್ ಮಾಡಿದ್ಯಾ? ಈ ತೋಟನ ಎಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡಿದೀವಿ ಗೊತ್ತಾ ನಿನ್ಗೆ? ನೋಡು, ನೀನ್ ಎಷ್ಟು ದಿನ ಬೇಕಾದ್ರೂ ಇರು, ಟ್ರೀಟ್ಮೆಂಟ್ ಕೊಡ್ತೀನಿ. ನೀನ್ ಕೈ ಮುದ್ದು ಕೇಳ್ಕೊತೀನಿ, ದಯವಿಟ್ಟು ನಮ್ಮ ಯಜಮಾನನ್ ಕರ್ಸು. ಅವತ್ ರಾತ್ರಿ ಬಂದಿದ್ನಲ್ಲ,
ಅವನೇನ ಶ್ರೀಕಂಠು? ಹ್ಮ್ ಅಲ್ಲ ರೀ ಡಾಕ್ಟ್ರಮ್ಮ, ಏನ್ ನಿಮ್ ಯಜಮಾನ್ರು ಬಂದ್ರೆ ಈ ಪ್ರಾಬ್ಲಮ್ ಪರ್ಮನೆಂಟ್ ಆಗಿ ಸಾಲ್ವ್ ಆಗುತ್ತೆ ಅನ್ಕೊಂಡಿದ್ದೀರಾ? ಬನ್ನಿ ಆ ತೋಟ ಎಲ್ಲ ತೋರಿಸಿ. ನೀನಾ? ನಿಮ್ ಪಾಡ ನೀವು ಬನ್ನಿ, ನಾನು ಇದೀನಿ, ತೋರ್ಸ್ ಬನ್ನಿ, ಬನ್ನಿ ನಡ್ರಿ. ಆಯ್ತು ಮಾಡ್ರಲ್ಲ. ಅಣ್ಣ ಡಾಕ್ಟರ್ ಆಂಟಿ ಬರ್ತಾವ್ರೆ. ಏನ್ ಡಾಕ್ಟರ್ ಆಂಟಿ, ಏನೋ ಒಳ್ಳೆ ಜನ ಅಂತ ಒಳ್ಳೆ ಮಾತಲ್ಲಿ ಹೇಳಿದ್ರೆ ಕೇಳಲಿಲ್ಲ ನೀವು. ಅದಕ್ಕೆ ಇವಾಗ ನನ್ನ ರೂಟಲ್ಲಿ ನಾನು ಹೋಗ್ತಾ ಇದ್ದೀನಿ. ಫ್ರೀ ಆದಾಗ ಪೇಪರ್ ಕಳಿಸ್ತೀನಿ, ನಿನ್ ಗಂಡನ ಕೈಲಿ ಸೈನ್ ಮಾಡಿಸ್ ಕಳ್ಸೋ. ಇವತ್ತಿಂದ ಈ ಜಾಗಕ್ಕೆ ನಾನೇ ಯಜಮಾನ. ನೋಡಪ್ಪ, ಅದು ಪ್ಲೀಸ್ ಅರ್ಥ ಮಾಡ್ಕೊಂಡು. ಏಯ್, ಏನೋ ಲೇಡೀಸ್ ಅಂತ ಬಾಯ್ ಮಾತಲ್ಲಿ ಹೇಳ್ತಾ ಇದ್ದೀನಿ. ನಿನ್ ಗಂಡ ಬಂದಿದ್ರೆ ಇದೇ ಜಾಗದಲ್ಲಿ ಗುಂಡಿ ತೊಡ್ ಊತಾಕ್ಬಿಡ್ತಾ ಇದ್ದೆ. ಏಯ್ ನೋಡ್ಗುರು, ಇವೆಲ್ಲ ಚೆನ್ನಾಗಿರಲ್ಲ. ಓ, ತಾವ್ಯಾರೋ ಗೊತ್ತಾಗ್ಲಿಲ್ಲ. ನನ್ನ ಹೆಸರು ಯುಗ, ಇವ್ರ ಮಗ. ವಾ, ಡಾಕ್ಟರ್ ಆಂಟಿಗೆ ವಂಶೋದ್ಧಾರ ಮಾಡಕ್ ಯಾರು ಇಲ್ಲ ಅನ್ಕೊಂಡಿದ್ದೆ. ಒಳ್ಳೆ ಕೊಬ್ಬಿದ ಕುರಿನೇ ಇದೆಯಾ ಬಾ ಮಗ, ನಿಂದೊಂದೆರಡು ಸೈನ್ ಬೀಳ್ಬೇಕು. ಏಯ್ ಮರ್ಯಾದೆ ಜಾಗ ಖಾಲಿ ಮಾಡು, ಇಲ್ಲ ಅಂದ್ರೆ ಅದೇನೋ ಊತಾಕ್ಬಿಡ್ತೀನಿ ಅಂತ ಇದ್ದಲ್ಲ, ಆ ಕೆಲಸ ನಾನ್ ನಿನಗೆ ಮಾಡ್ಬೇಕಾಗತ್ತೆ. ಅಯ್ಯೋ ನೀನು. ಏಯ್ ಸುಮ್ನೆ ಹರ್ಕೊಂಬೇಡ. ಅಮ್ಮ ಒಂದ್ ನಿಮಿಷ, ನೀವು ನೋಡಿ. ಅಲ್ಲಪ್ಪ. ನಾನು ಹೇಳ್ತೀನಿ ಬನ್ನಿ ಇಲ್ಲಿ. ಅದೇನೋ ಅರ್ಧಕ್ಕೆ ನಿಲ್ಸಿದ್ದಲ್ಲ, ಈಗ ಮುಂದುವರ್ಸು. ಅಯ್ಯೋ ನೀನು. ಡಬ್ಬ ನನ್ ಮಕ್ಳ ಬರ್ರ. ಬನ್ರ, ಇವನೊಬ್ಬನ ಸೈನ್ ಹಾಕ್ರೆ ಸಾಲ್ದಾ? ನಿಮ್ಗೆಲ್ರಿಗೂ ಹಾಕ್ಬೇಕಾ? ಬನ್ರ, ಒಬ್ಬೊಬ್ಬನಿಗೂ ಡಿಸೈನ್ ಸೈನ್ ಹಾಕ್ತೀನಿ. ಬನ್ರ ಬನ್ರ. ಏಯ್ ನನ್ ಮಗನೇ, ಈ ಜಾಗದ ಮೇಲೆ ಆಸೆ ಬೀಳೋದಿರ್ಲಿ. ಈ ಕಡೆ ಯಾಮಾರ್ ತಲೆ ಹಾಕಿ ಮಲಗಿದ್ ಗೊತ್ತಾದ್ರು ತಲೆಗಳು ತೆಗೆದು ಬಿಡ್ತೀನಿ ನಾನು ಮಕ್ಳ. ಏಯ್ ಕೊಬ್ಬಿದ ಕುರಿ ಅಲ್ಲ ಕಣ, ಬಂಡೆ.